आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणबृंहितान् सशास्त्रप्रवचनासक्तान् हिल्मेलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ಓಂ. ಶ್ರೀಶಾ ಪಾಹಿ. ಪುರಾಣ ಪುರುಷೋತ್ತಮ ಎಂಬ 81ನೆಯ ಗದ್ಯದ ಸಮಾರೋಪ ಸಮಾರಂಭ ಸಮರ್ಪಣೆಯಲ್ಲಿ ಕಿಂಚಿತ್ ಪರಿಚಯ ರೂಪಾತ್ಮಕವಾಗಿ ಹಿಂದೆ ತಿಳಿಯುತ್ತಾ ಬಂದಿದ್ದೆವು. ಪುರಾಣ ಎಂಬುದು ಋಗ್ಯಜು ಸಾಮ ಅಥರ್ವಾಖ್ಯ ಮೂಲರಾಮಾಯಣಂ ತಥಾ ಭಾರತಂ ಪಂಚರಾತ್ರಂ ಚ ವೇದ ಇತ್ಯೇವ ಶಬ್ದತಃ ಪುರಾಣಾನಿ ಚ ಯಾನೀಹ ವೈಷ್ಣವಾನಿ ವಿಧೋ ವಿದುಃ ಸ್ವತಃ ಪ್ರಾಮಾಣ್ಯಮೇತೇಷಾಂ ಎಂದು ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ. ಇದರ ಅರ್ಥ ಏನು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, ಮೂಲ ರಾಮಾಯಣ ಮತ್ತು ಮಹಾಭಾರತ, ಪಂಚರಾತ್ರ ಇವೆಲ್ಲವೂ ವೇದ ಎಂದು ಕರೆಸಿಕೊಡುತ್ತೇವೆ. ಇದರಂತೆ ಪುರಾಣಾನಿ ಯಾನೀಹ ವೈಷ್ಣವಾನಿ ಯೋ ವಿದುಹು. ಯಾವ ಪುರಾಣಗಳಿದೆಯೋ, ಎಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸ್ತಾ ಇದೆಯೋ ಅದೆಲ್ಲವೂ ಸಹ ವೇದದಂತೆ ಸ್ವತಃ ಪ್ರಾಮಾಣ್ಯವಾಗಿರುತ್ತದೆ ಎಂಬುದು ಭವಿಷ್ಯ ಪುರಾಣದಲ್ಲಿ ಹಿಡಿದೆ. ಇದನ್ನು ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 5ನೇ ಅಧಿಕರಣ 1ನೇ ಸೂತ್ರದಲ್ಲೂ ಸಹ ತಿಳಿಸಲ್ಪಟ್ಟಿದ್ದಾರೆ. ಶ್ರುತಿಯೋ ಅಶೇಷ ಪಂಚರಾತ್ರಮತಾಖಿಲಂ ಮೂಲರಾಮಾಯಣಂ ಶೈವ ಭಾರತಂ ಸ್ಮೃತಿಯೋ ಅಖಿಲಾಃ ವೈಷ್ಣವಾನಿ ಪುರಾಣಾನಿ ಸಾಂಖ್ಯಯೋಗೋ ಪರಾವಪಿ ಬ್ರಹ್ಮತರ್ಕಶಮೀಮಾಂಸಾ ಇತ್ಯನಂತ ಶಬ್ದಸಾಗರಃ ಏತದೇವ ತು ಸಶಾಸ್ತ್ರಂ ಎಂಬುದನ್ನು ವ್ಯಾಖ್ಯಾನದಲ್ಲಿ 3ನೇ ಅಧ್ಯಾಯ 3ನೇ ಪಾದ 90ನೇ ಸೂತ್ರದಲ್ಲಿ 90ರಿಂದ 93ನೇ ಸೂತ್ರದಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಶ್ರುತಿಯೋ ಅಶೇಷ ಪಂಚರಾತ್ರ ಅತಾಖಿಲಂ ಮೂಲ ರಾಮಾಯಣಂ ಚೈವ ಭಾರತಂ ಸ್ಮೃತಿಯೋ ಅಖಿಲಾಃ ವೈಷ್ಣವಾನಿ ಪುರಾಣಾನಿ ಸಾಂಖ್ಯಯೋಗೋ ಪರಾವಪಿ ಬ್ರಹ್ಮತರ್ಕಶಮೀಮಾಂಸಾ ಇತ್ಯನಂತ ಶಬ್ದಸಾಗರಃ ಏತದೇವ ತಶಾಸ್ತ್ರಂ ಸಶಾಸ್ತ್ರ ಇವೆಲ್ಲವೂ ಎಂದು ತಿಳಿಸಿಕೊಟ್ಟಿದ್ದಾರೆ. ಋಗ್ಯಜ ಸಾಮ ಅಥರ್ವಶ್ಯ ಇತಿಹಾಸ ಪುರಾಣಕೌ ಸ್ವಾಗಮ ಇತಿ ಸಂಪ್ರೋಕ್ತಂ ಮೀಮಾಂಸಾ ಧರ್ಮ ಏವ ಚ ಎಂದು ಪದ್ಮ ಪುರಾಣದಲ್ಲಿ ತಿಳಿಸಿದೆ. ಅದನ್ನು ಬೃಹತ್ ಭಾಷ್ಯದಲ್ಲಿ ಶ್ರೀಮದಾನಂತೀರ್ಥರು ಉದ್ಧರಿಸಿದ್ದಾರೆ. ವೇದಾಶ್ಚೈವ ಇತಿಹಾಸಶ್ಚ ಪುರಾಣಂ ಭಾಗವತಂ ತಥಾ ಮೂಲ ಪ್ರಮಾಣಮುದ್ದೇಶಂ ಮೀಮಾಂಸಂ ಚ ತಥೋತ್ತರಂ ಎಂಬುದು ವ್ಯಾಸಸ್ಮೃತಿಯಲ್ಲಿ ಬೃಹದ ಭಾಷೆಯಲ್ಲಿ ವಿವರಿಸಲ್ಪಟ್ಟಿದೆ. ಋಗ್ಯಜಸಾಮ ಅಥರ್ವಾಂಖ್ಯ ಪಂಚರಾತ್ರಂ ತ ಭಾರತಂ ಮೂಲ ರಾಮಾಯಣಂ ಚ ಪುರಾಣಂ ಭಗವತ್ಪರಂ ವೇದ ಇತಿ ಉಚ್ಯತೆ ಸದ್ಭಿಃ ಇತಿ ವಿದ್ಯಾ ನಿರ್ಣಯದಲ್ಲಿ ತಲ್ವಕಾರ ಭಾಷೆಯಲ್ಲಿ ಶ್ರೀಮದಾನಂತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಋಗಾಜ್ಯ ಭಾರತಂ ಚೈವ ಪಂಚರಾತ್ರಾಶ್ರಮ ಅಖಿಲಂ ಮೂಲ ರಾಮಾಯಣಂ ಚೈವ ಪುರಾಣಂ ಚ ಯಥಾತ್ಮಕಂ ಸರ್ವೇತೆ ಚ ಸದಾಗಮಾಃ ಎಂಬುದು ಬ್ರಹ್ಮಾಂಡ ಪುರಾಣದಲ್ಲಿ ಉಕ್ತವಾಗಿದೆ. ಇದನ್ನು ವಿಷ್ಣು ತತ್ವನಿರ್ಣಯದಲ್ಲಿ ಶ್ರೀಮದಾನಂತೀರ್ಥರು ವಿಶೇಷವಾಗಿ ಉದಾಹರಿಸಿದ್ದಾರೆ ಮತ್ತು ವಿಸ್ತೃತವಾಗಿ ವಿವರಿಸಿದ್ದಾರೆ. ಶಾಸ್ತ್ರಂ ವೇದಾಸ್ತು ಪಂಚಚ ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಪುರಾಣಂ ಭಾಗವತಂ ಚೈವ ಪಂಚಮೋ ವೇದ ಉಚ್ಯತೆ ಎಂಬುದು ಚಾಂದೋಗ್ಯ ಭಾಷ್ಯದಲ್ಲಿ ತಿಳಿಸಿದ್ದಾರೆ. ಅಂದರೆ ಪುರಾಣವೂ ಸಹ ಭಾರತ ಪಂಚರಾತ್ರ ಮೂಲ ರಾಮಾಯಣ ಮತ್ತು ವೇದದ ಜೊತೆಯಲ್ಲಿ ಪುರಾಣವೂ ಸಹ ಸ್ವತಃ ಪ್ರಮಾಣವಾಗಿದೆ. ಇದೆಲ್ಲವೂ ಶಾಸ್ತ್ರ ಎಂದೆನಿಸಿಕೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ. ವೇದಾಂತಶ್ಚ ಪಂಚರಾತ್ರಾಣಿ ಸ ಇತಿಹಾಸ ಪುರಾಣಿಕಾನ್ ಜ್ಞಾತ್ವಾ ವಿಷ್ಣುಪರಾನ್ಯೇವ ಮುಚ್ಯತೆ ನಾನ್ಯತಾ ಕ್ವಚಿತ್. ಮಹಾಭಾರತ ತಾತ್ಪರ್ಯದಲ್ಲಿ ಪ್ರಥಮ ಶ್ಲೋಕದ 84ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ಪುರಾಣವನ್ನು ವಿಷ್ಣುವಿನ ಮೂಲಕವಾಗಿ ವಿಷ್ಣುವನ್ನು ತಿಳಿಸೋಕ್ಕೋಸ್ಕರವಾಗಿಯೇ ಹುಟ್ಟಿದೆ ಮತ್ತು ಅದರ ಉಪಕಾರ ಏನು, ವಿಷ್ಣುವ ಸರ್ವೋತ್ತಮತ್ವನೇ ತಿಳಿಸುವುದಾಗಿದೆ ಎಂಬುದನ್ನು ತಿಳಿಸಿದ್ದಾರೆ.
ವೇದ ಸರ್ವೇ ಶುಭಂ ಮಾನಂ ಸಾ ಇತಿಹಾಸ ಪುರಾಣಕಾಹ ಸ ಪಂಚರಾತ್ರ ಮೀಮಾಂಸಾಹ ಎಂಬುದು ಬ್ರಹ್ಮತರ್ಕದಲ್ಲಿ ಬೃಹತ್ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸರ್ವಾನ್ ವೇದಾಂಸ ಇತಿಹಾಸನ್ ಸಾ ಪುರಾಣಿಕಾನ್ ಸಂಯುಕ್ತಿಕಾನ್ ಸ ಪಂಚರಾತ್ರನ್ ವಿಜ್ಞಾಯ ವಿಷ್ಣುಜ್ಞೇಯೋ ನ ಚಾನ್ಯತಾ. ಬ್ರಹ್ಮತರ್ಕ ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 3ನೇ ಪಾದದ 5ನೇ ಸೂತ್ರದಲ್ಲಿ ಎಲ್ಲ ವೇದ ಮತ್ತು ಇತಿಹಾಸ ಪುರಾಣ ಸಂಯುಕ್ತಿಕವಾಗಿ ಪಂಚರಾತ್ರ ಎಲ್ಲವೂ ಸಹ ವಿಷ್ಣುವನ್ನೇ ತಿಳಿಸಿಕೊಡುತ್ತದೆ, ಬೇರೆಯವರನ್ನು ಅಲ್ಲ ಎಂಬುದನ್ನಾಗಿ ತಿಳಿಸಿದೆ. ವ್ಯಾಸೋಪಿ ತದರ್ಶನರೀತ್ಯಂ ಶೈವ ಪುರಾಣಿಕಂ ಕೃತವನ್ ಅತಸ್ತ್ಯನ್ಯಾಪಿ ತದನುವಾದರೂಪಾಣ್ಯೇವ ನ ಸಾಕ್ಷಾತ್ ಸ್ವವಾಕ್ಯಾನಿ ಅತೋಪಿ ನ ಭಗವದ್ವಚನಸ್ಯ ನ ನೃತತ್ವಸಂಕೇತ ಇತಿ ಅನುಸಂಧೇಯಂ. ಭಾವಪ್ರಕಾಶದಲ್ಲಿ ಮಹಾಭಾರತ ತಾತ್ಪರ್ಯದಲ್ಲಿ 9ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ವೇದವ್ಯಾಸರಿಂದಲೇ ರಚಿತವಾದ ಮಹಾಭಾರತ ಮತ್ತು ಪುರಾಣಾದಿಗಳು ಅತ್ಯಂತ ಪ್ರಾಮಾಣಿಕವಾದುದು. ಅದರಲ್ಲಿ ತಿಳಿತಕ್ಕಂಥದ್ದೆಲ್ಲವೂ ಭಾಷಾ ತ್ರೈವಿಧ್ಯದಿಂದ ತಿಳಿದಾಗ ವಿಷ್ಣು ಸರ್ವೋತ್ತಮತ್ವವನ್ನೇ ತಿಳಿಸ್ತಾ ಇದೆ ಅಂತ ತಿಳಿಯಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ನಚ ಪುರಾಣಾದೀಶು ಅನ್ಯಥಾ ಉಕ್ತಿ ಯಥಾ ಸೂತ್ರಕರ್ತ ಭಗವಾನ್ ವ್ಯಾಸ ಏವ ಪುರಾಣಾದಿಕರ್ತಾಪಿ ನ ಚ ತದ್ವಾಕ್ಯಂ ಕ್ವಚಿದ್ ಅಪ್ರಾಮಾಣ್ಯಮಶಂಕ್ಯಂ ಆಪ್ತುಸಾಮ್ಯಾತ್ ಪೂರ್ವಪಕ್ಷ ಸಿದ್ಧಾಂತ ವಿಭಾಗ ಪರಿಜ್ಞಾನ ಕೃತಸ್ಯ ತತ್ರ ಮೋಹ ಸ್ಯಾತ್ ಶೈವಾದಿ ಪುರಾಣೇಶು ದರ್ಶನ ಭಾಷಾ ಪ್ರಾಚುರ್ಯಾತ್ ವೇದಾನುಸಾರಿತ್ವಮೇವ ಪ್ರತೀಯತೆ ನತು ತದಸ್ತಿ ತತ್ರಾಪಿ ವಿಷ್ಣು ಸರ್ವೋತ್ತಮತ್ವಮೇವ ಸಿದ್ಧಾಂತಸಾರಃ ತತ್ರ ತತ್ರ ತದುಕ್ತೇಃ ಪೂರ್ವಪಕ್ಷಾಧಿಕ್ಯಂ ದುರ್ಜನಮೋಹನಾರ್ಥಂ ಇತಿ ದರ್ಶನ ರಹಸ್ಯಂ ಎಂಬುದು ತತ್ವದೀಪಿಕಾದಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಜಿಜ್ಞಾಸಾಧಿಕರಣದ ಪ್ರಥಮ ಸೂತ್ರದ ಪ್ರಥಮ ಅಧಿಕರಣದಲ್ಲಿ ತಿಳಿಸಿದ್ದಾರೆ. ಪುರಾಣಾದಿಗಳಲ್ಲಿ ಸೂತ್ರದಲ್ಲಿ ಭಗವಾನ್ ವೇದವ್ಯಾಸರೇ ರಚನೆ ಮಾಡಿರುವುದರಿಂದ ಸೂತ್ರದ ಅನುಸಾರಿಯಾಗಿ ಪುರಾಣವನ್ನು, ಪುರಾಣದ ಅನುಸಾರವಾಗಿ ಸೂತ್ರವನ್ನು ತಿಳಿದುಕೊಳ್ಳಿ. ಸೂತ್ರ ಹೇಗೆ ಅತ್ಯಂತ ಪ್ರಾಮಾಣಿಕವಾಗಿದೆಯೋ ಪುರಾಣವು ಅತ್ಯಂತ ಪ್ರಾಮಾಣ್ಯವೇ ಆಗಿದೆ. ಯಾಕೆಂದರೆ ಆಪ್ತಿ ಸಾಮ್ಯಾತ್, ಪರಮ ಆಪ್ತರು, ಯಾಕೆಂದರೆ ವೇದವ್ಯಾಸರೇ ಮಾಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯವನ್ನು ರಚಿಸಿದವರು ವೇದವ್ಯಾಸ ದೇವರು, ಪುರಾಣವನ್ನು ರಚಿಸಿದವರು ವೇದವ್ಯಾಸ ದೇವರೇ. ಆಪ್ತಿ ಸಾಮ್ಯಾತ್ ಎಂಬ ಲಿಂಗದಿಂದ, ಎಂಬ ಹೇತುವಿನಿಂದ ಏನು ತಿಳಿಯಬೇಕು? ಬ್ರಹ್ಮಸೂತ್ರ ಭಾಷ್ಯವು ಎಷ್ಟು ನ್ಯಾಯಸಮ್ಮತವಾಗಿಯೋ ಪುರಾಣದ ವಾಕ್ಯಗಳು ನ್ಯಾಯಸಮ್ಮತವಾಗಿದೆ, ವಿಷ್ಣುವನ್ನೇ ತಿಳಿಸುವಂತಾಗಿದೆ. ಹಾಗಾದರೆ ಇಲ್ಲ ಪೂರ್ವಪಕ್ಷ ಸಿದ್ಧಾಂತ ವಿಭಾಗ ಇದೆಲ್ಲ ಯಾಕೆ ಮಾಡಿದ್ರಿ ಅಂದರೆ, ಅದು ಶೈವಾದಿ ಪುರಾಣಗಳಲ್ಲಿ ದರ್ಶನ ಭಾಷಾದಿ ಪ್ರಾಚುರ್ಯದಿಂದ ವೇದದ ಅನುಸಾರಿಯಾಗಿ ತಿಳಿಯಲಿ ಎಂಬ ಯುಕ್ತಿಯನ್ನು ಸಾರಿಸುವುದಕ್ಕೋಸ್ಕರವಾಗಿ ಪೂರ್ವಪಕ್ಷ ರೀತಿಯಲ್ಲಿ ಪುರಾಣಾದಿಗಳಲ್ಲಿ ಶೈವ ಸರ್ವೋತ್ತಮ ಮತ್ತು ಬ್ರಹ್ಮನನ್ನು ಉತ್ತಮ ಎಂದು ಹೇಳಿರುವ ಕಡೆ ಇದೆ. ಅದನ್ನು ಹಾಗೆ ತಿಳಿದುಕೊಳ್ಳದೆ ವಿಷ್ಣು ಮಾತ್ರ ಸರ್ವೋತ್ತಮ ಎಂದು ತಿಳಿಯಿರಿ ಎಂಬ ಯುಕ್ತಿಯನ್ನು ಹೇಳುವುದಕ್ಕೋಸ್ಕರವಾಗಿ ದರ್ಶನ ಭಾಷಾತ್ರೈವಿಧ್ಯ ಇದರಲ್ಲಿ ತಿಳಿದುಕೊಂಡಾಗ ಬ್ರಹ್ಮಸೂತ್ರ ಭಾಷ್ಯದ ಅನ್ವಯ, ಬ್ರಹ್ಮಸೂತ್ರ ಅನ್ವಯ ಪುರಾಣವನ್ನು ಅರ್ಥ ಮಾಡಿಕೊಳ್ಳಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಇತಿಹಾಸ ಪುರಾಣ ಪಂಚಮ ವೇದಾನಂ ವೇದ ಇತಿ ತದ್ಗೃಹೀತಶ್ಚ. ವಿಷ್ಣು ತತ್ವದಲ್ಲಿ ಅದಕ್ಕೋಸ್ಕರವಾಗಿ ಪುರಾಣಗಳು ಯಾವುದಪ್ಪ ಅಂದರೆ ಅದು ಪಂಚಮ ವೇದ. ಇತಿಹಾಸ ಪುರಾಣ ಮಹಾಭಾರತ ಹೇಗೆ ಪಂಚಮ ವೇದವೋ ಹಾಗೆ ಸಕಲ ಪುರಾಣವು ಪಂಚಮ ವೇದ ಎಂದು ನಾವು ಗ್ರಹಿಸಬೇಕು ಎಂದು ವಿಷ್ಣು ತತ್ವದಲ್ಲಿ ಶ್ರೀಮದಾನಂದ ತೀರ್ಥರು ಅನುಗ್ರಹಿಸಿದ್ದಾರೆ. ವೈಷ್ಣವೀಯಂ ನಾರದೀಯಂ ತಥಾ ಭಾಗವತಂ ಶುಭಂ ಕಾರಣಂ ಚ ತಥಾ ಪಾದ್ಮಂ ವಾರಾಹಂ ಶುಭದರ್ಶನೆ ಸಾತ್ವಿಕಾನಿ ಪುರಾಣಾನಿ ವಿಜ್ಞೇಯಾನಿ ಶುಭಾನಿ ವೈ. ಬ್ರಹ್ಮಾಂಡಂ ಬ್ರಹ್ಮವೈವರ್ತಂ ಮಾರ್ಕಂಡೇಯಂ ತಥೈವ ಚ ಭವಿಷ್ಯಂ ವಾಮನಂ ಬ್ರಾಹ್ಮ್ಯಂ ರಾಜಸಾನಿ ನಿಬೋಧತ ಮಾಸ್ಯಂ ಕೌಜಂ ತಥಾ ಲಿಂಗಂ ಶೈವಂ ಸ್ಕಾಂದಂ ತಥೈವ ಚ ಆಗ್ನೇಯಂ ಷಡೇತಾನಿ ತಾಮಸಾನಿ ನಿಬೋಧತ. 18 ಪುರಾಣಗಳಲ್ಲಿ ಸಾತ್ವಿಕ, ರಾಜಸ ಮತ್ತು ತಾಮಸ ಎಂಬುದಾಗಿ ವಿಭಾಗಗಳಾಗಿದೆ.
ವೈಷ್ಣವ ನಾರದೀಯ ಭಾಗವತ ಗಾರುಡ ಪಾತ್ಮ ಮತ್ತು ವರಾಹ ಸಾತ್ವಿಕ ಪುರಾಣ ಎನಿಸುತ್ತದೆ. ಬ್ರಹ್ಮಾಂಡ ಬ್ರಹ್ಮವೈವರ್ತ ಮಾರ್ಕಂಡೇಯ ಭವಿಷ್ಯ ವಾಮನ ಮತ್ತು ಬ್ರಹ್ಮಪುರಾಣ ರಾಜ್ಯ ಸೇರಿಸಿಕೊಳ್ಳುತ್ತದೆ. ಮತ್ಸ್ಯ ಪುರಾಣ ಕೂರ್ಮ ಪುರಾಣ ಲಿಂಗ ಪುರಾಣ ಶೈವ ಪುರಾಣ ಸ್ಕಾಂದ ಪುರಾಣ ಮತ್ತು ಆಗ್ನೇಯ ಪುರಾಣಗಳು ತಾಮಸ ಪುರಾಣ ಎನಿಸಿಕೊಳ್ಳುತ್ತದೆ. ಇದು ಯಾತಕ್ಕೋಸ್ಕರ ಈ ವಿಭಾಗವಾಗಿದೆ ಅಂದರೆ ತ್ರೈವಿಧ್ಯ ಜೀವರಿರುವುದರಿಂದ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಆ ಅರ್ಥವಾಗಬೇಕು, ಅವರ ಕೃಪ್ತವಾದ ಯಾವ ಪ್ರಾಪ್ತಿಯಾಗಬೇಕು ಎಂಬುದೇ ವೇದವ್ಯಾಸರ ಅಭಿಪ್ರಾಯವಾಗಿದೆ. ಶೈವಾನ್ ಪಾಶುಪತಶ್ಚಕ್ರೆ ಸಂಶಯಾರ್ಥ ಸುರದ್ವಿಷಂ ವೈಷ್ಣವಾನ್ ಪಂಚರಾತ್ರಸ್ಯ ಯಥಾರ್ಥ ಜ್ಞಾನಸಿದ್ಧೆಯೇ. ಸಂಶಯವನ್ನು ಹುಟ್ಟಿಸುಕೋಸ್ಕರ ಕೆಲವು ಪುರಾಣಗಳಿದೆ, ಸಂಶಯವನ್ನು ನಿವಾರಣೆ ಮಾಡುವುದಕ್ಕೆ ಕೆಲವು ಪುರಾಣಗಳಿದೆ. ಅದು ಆಯಾ ಜೀವಿಗಳಿಗೆ ಅನ್ವಯಿಸುತ್ತದೆ ಎಂದರ್ಥ. ಬ್ರಾಹ್ಮಶ್ಚ ವೇದಶ್ಚಕ್ರೆ ಪುರಾಣ ಗ್ರಂಥ ಸಂಗ್ರಹ ಆನಂದ ಮಹಾಭಾರತಾತ್ಮಣ್ಯದಲ್ಲಿ 10ನೇ ಅಧ್ಯಾಯದ 83ನೇ ಶ್ಲೋಕ ಮತ್ತು 84ನೇ ಶ್ಲೋಕದ ಶ್ರೀಮದಾನಂದ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಶ್ಚ ಎಂಬಲ್ಲಿ ಚಕಾರ ಸಂಶಯಾರ್ಥ ಸುರದ್ವಿಷಂ ಹಾಗೂ ಯಥಾರ್ಥ ಜ್ಞಾನ ಸಿದ್ಧಿಯೇ ಎಂಬ ಎರಡೂ ಉದ್ದೇಶಗಳನ್ನು ಸಮುಚ್ಚಯ ಮಾಡಬೇಕು. ಬ್ರಹ್ಮ ಎಂಬ ಶಬ್ದಕ್ಕೆ ವೇದ ಸಂಬಂಧಿಸಿದ ಬ್ರಹ್ಮಾಂಡ ಪುರಾಣಗಳು ಬ್ರಹ್ಮ ಪುರಾಣ ಎನಿಸಿದೆ. ವೇದತಃ ಎಂಬಲ್ಲಿ ಲಸಿತ್ ಪ್ರತ್ಯಯ ಸಪ್ತಮಿ ಅರ್ಥದಲ್ಲಿ ಬಂದಿದೆ. ಸಪ್ತಮಿ ವಿಭಕ್ತಿಗಾದರೂ ವಿಷಯ ಎಂಬುದರ್ಥ. ವಾದೋ ವಿಷಯಕತ್ವಂತ ಮುಖತಃ ವಚನ ಸ್ವತಂ ಎಂಬ ಅಭಿಧಾನ ಗೀತಾಭಾಷ್ಯದಲ್ಲಿ ತಿಳಿಸಿರುವಂತೆ ವೇದತಃ ವಿಷಯಾರ್ಥಕ ತಸಲ್ ಪ್ರತ್ಯಯದ ವೇದದ ವಿಷಯಾರ್ಥಾತ್ ವೇದದ ಆಪಾತದ ಅರ್ಥ ಎಂದು ತಿಳಿಯಬೇಕು. ವೈಷ್ಣವಾನಿ ಪುರಾಣಾನಿ ಪಂಚರಾತ್ಮಕಸ್ವತಃ ಪ್ರಾಮಾಣ್ಯನೇವ ಎಂದು ಮಹಾಭಾರತಾತ್ಮಣ್ಯದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯೇಷಾಂ ಯನ್ನ ವಿರೋಧಿ ಸ್ಯಾತ್ ತತ್ರೋಕ್ತಂ ತನ್ನ ವಾದ್ಯತೆ. ಮಹಾಭಾರತಾತ್ಮಣ್ಯದಲ್ಲಿ ಯಾವುದೂ ಪುರಾಣದಲ್ಲಿ ಹೇಳಿರತಕ್ಕಂಥದ್ದು ವಿರೋಧಿಯಲ್ಲ. ಯಾತಕ್ಕೋಸ್ಕರವಾಗಿ ಎಷ್ಟೊಂದು ಪುರಾಣ ರಚನೆ ಮಾಡಿ ಕೊಟ್ಟಿದ್ದಾರೆಂದರೆ ಎಲ್ಲ ಪುರಾಣದಲ್ಲಿ ಬರತಕ್ಕಂಥ ಸಂಶಯಗಳಿಗೆ ಇನ್ನೊಂದು ಪುರಾಣದಲ್ಲಿ ಅಲ್ಲಿ ಉತ್ತರವನ್ನು ವೇದವ್ಯಾಸ ದೇವರೇ ತಿಳಿಸಿದ್ದಾರೆ. ಅದನ್ನು ಸಾಧಕರು ಹುಡುಕಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಬ್ರಹ್ಮಸೂತ್ರ ಹೊರಟು ಬಂದಿದೆ. ಆ ಬ್ರಹ್ಮಸೂತ್ರ ನೆರವಿನಿಂದ ಪುರಾಣದಲ್ಲಿರುವ ಅರ್ಥವನ್ನು ಕಲ್ಪಿಸಿಕೊಂಡು ಅಂದರೆ ಇರತಕ್ಕಂಥ ಅರ್ಥವನ್ನು ತಿಳಿಯಬೇಕು ಎಂದರ್ಥ. ಶಿವಶಾಸ್ತ್ರೇಪಿ ತದ್ಗ್ರಾಹ್ಯಂ ಭಗವತ್ಶಾಸ್ತ್ರ ಯೋಗಿಯತ್. ಯಾವ ಶಿವಶಾಸ್ತ್ರವಾದರೂ ಭಗವಂತನನ್ನು ಎಲ್ಲಿ ಶ್ರೇಷ್ಠ ಎಂದು ತಿಳಿಸುತ್ತಾರೋ ಅದು ಗ್ರಾಹ್ಯವೇ ಆಗಿದೆ. ಅವಿರುದ್ಧಂ ಸಮಾಧೇಶು ದರ್ಶನೋಕ್ತಂ ಚ ಗೃಹ್ಯತೆ. ಎಲ್ಲಿ ವಿರೋಧವಾಗಿ ಕಾಣುತ್ತೋ ಅದು ದರ್ಶನ ಭಾಷೆಯನ್ನು ತಿಳಿದುಕೊಳ್ಳಬೇಕು. ದರ್ಶನ ಭಾಷೆ ಎಂದರೆ ಇತರ ಜೀವರು ಅಂದರೆ ಇತರ ಪಂಗಡದವರು ಅವರಿಗೆ ಬಂದಿರತಕ್ಕಂಥ ಶಂಕೆಗಳ ನಿರೂಪಣೆಯೇ ಅವರ ದರ್ಶನ ಎನಿಸಿದೆ. ಅದನ್ನು ಉಲ್ಲೇಖಿಸಿದಾಗಿದೆ ಅಂತ ತಿಳಿಯಬೇಕು. ಹೀಗೆ ಪುರಾಣದ ಆದ್ಯಂತ ಶ್ಲೋಕಗಳು ಎಲ್ಲವೂ ಸಹ ಅತ್ಯಂತ ಪ್ರಾಮಾಣಿಕವಾದಿದೆ ಎಂದು ನಾವು ತಿಳಿಯಬೇಕು. ಪುರಾಣ ಮತ್ತು ಉಪಪುರಾಣಗಳು ಸಹ ವೇದವ್ಯಾಸ ಪ್ರೇರಣೆಯಂತೆ ಅವರ ಶಿಷ್ಯರು ರಚನೆ ಮಾಡಿದ್ದಾರೆ. ಆದ್ಯಂ ಸನತ್ಕುಮಾರೋಕ್ತಂ ನಾರಸಿಂಹಾತ ಪರಂ, ತೃತೀಯಂ ನಾರದಂ ಪ್ರೋಕ್ತಂ ಕುಮಾರೇಣ ಚ ಭಾಷಿತಂ, ಚತುರ್ಥ್ಯಂ ಶಿವಧರ್ಮಾಖ್ಯಂ ಸಾಕ್ಷಾತ್ ನಂದೀಶ ಭಾಷಿತಂ, ದುರ್ವಾಸಾಕ್ತಮಾಶ್ಚರ್ಯಂ ನಾರದೋಕ್ತಮತಂ ಪರಂ, ಕಾಪಿಲಂ ಮಾನವಂ ಚೈವ ತಥೈವ ಉಶನಸೇರಿತಂ, ಬ್ರಹ್ಮಾಂಡಂ ವಾರಣಂ ಚ ಅಥ ಕಾಳಿಕಾಹಯಮಿವ ಚ ಮಾಹೇಶ್ವರಂ ತಥಾ ಸಾಂಬಂ ಸೌರಂ ಸರ್ವಾರ್ಥಸಂಚಯನ್ ಪರಾಶರೋಕ್ತಂ ಪ್ರವರಂ ತಥಾ ಭಗವತ ದ್ವಯಂ. ಉಪಪುರಾಣಗಳಲ್ಲೂ ಸಹ ಸನತ್ಕುಮಾರನಿಂದ ಉಕ್ತವಾದದ್ದು, ನರಸಿಂಹೋಕ್ತವಾದ ನಾರಸಿಂಹ, ಸ್ಕಂದನಿಂದ ಹೇಳಲ್ಪಟ್ಟ ನಾರದ ಪುರಾಣ, ನಂದೀಶ್ವರಿಂದ ಉಕ್ತವಾದ ಶಿವಧರ್ಮ, ದುರ್ವಾಸನಿಂದ ಉಕ್ತವಾದ ಆಶ್ಚರ್ಯ, ನಾರದ ಉಕ್ತವಾದ ಕಾಪಿಲ, ಶುಕ್ರಾಚಾರ್ಯರಿಂದ ಉಕ್ತವಾದ ಮಾನವ,
ಬ್ರಹ್ಮಾಂಡ ಪುರಾಣ, ವಾರಣ ಪುರಾಣ, ಕಾಲಿಕ ಪುರಾಣ, ಮಹೇಶ್ವರ ಪುರಾಣ, ಸಾಮಪುರಾಣ, ಸೌರ ಪುರಾಣ, ಪ್ರವರ ಪುರಾಣ, ಭಾಗವತ ಪುರಾಣ ಎಂಬುದಾಗಿ ಉಪಪುರಾಣಗಳಿದೆ. ಇವೆಲ್ಲವೂ ಸಹ ವೇದವ್ಯಾಸರ ಶಿಷ್ಯರೇ ವೇದವ್ಯಾಸರ ಅಭಿಪ್ರಾಯವನ್ನು ಹೇಳಿರುವುದರಿಂದ ಎಲ್ಲವೂ ಸಮಂಜಸವಾಗಿದೆ. ಯಾರು ಕೇವಲ ವೇದವನ್ನು ಓದುತ್ತಾರೋ ಅದು ಶಾಸ್ತ್ರವನ್ನು ಪೂರ್ಣವಾಗಿ ಓದಿದಂತೆ ಆಗುವುದಿಲ್ಲ. ಭಗವಂತನ ತಿಳಿಯಲು ಪುರಾಣವನ್ನು ಅನುಸಂಧಾನ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಯಾರು ವೇದದಲ್ಲಿ ಪಂಡಿತರಾಗಿದ್ದರೂ ಸಹ ಪುರಾಣದ ಅರ್ಥವನ್ನು ಮಾಡಲಿಲ್ಲವೆಂದರೆ ಭಗವಂತನು ಪೂರ್ಣವಾಗಿ ತಿಳಿಯಲಾರರು ಎಂದರ್ಥ. ಆದ್ದರಿಂದ ವೇದದ ಅರ್ಥ ಮತ್ತು ಪುರಾಣದ ತಾತ್ಪರ್ಯ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದಲೇ ಪುರಾಣ ಪುರುಷೋತ್ತಮ ಎಂಬ 81ನೆಯ ಗದ್ಯದಲ್ಲಿ ಶ್ರೀ ಪುರಂದರದಾಸರು ನುಡಿದು ತೋರಿಸಿದ್ದಾರೆ. ಈ 81 ಪುರಾಣ ಪುರುಷೋತ್ತಮನನ್ನು ಪುರಾಣದ ಸಕಲ ವಾಕ್ಯದಿಂದಲೂ ನಾವು ತಿಳಿದುಕೊಳ್ಳಬಹುದಾಗಿದೆ ಎಂಬುದೇ ಪುರಂದರದಾಸರ ಅಭಿಪ್ರಾಯ. ಅದನ್ನು ಕಿಂಚಿತ್ ಪ್ರಾಯೋಗವಾಗಿ 180 ಅರ್ಥವನ್ನು ಇಲ್ಲಿ ನಾವು ಚಿಂತಿಸಿದ್ದೇವೆ. ಇದು ಸಹ ಶ್ರೀ ಪುರಂದರದಾಸರ ವಿಶೇಷ ಅನುಗ್ರಹ ರೂಪವೇ ಆಗಿದೆ. ಇಂಥ ಅನುಗ್ರಹ ರೂಪ ಕೇವಲ ಮನುಷ್ಯರಾಗಿದ್ದಾಗ ಬಂದು ಒದಗುವುದು. ಮನುಷ್ಯರಾಗುವುದಕ್ಕೆ ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪ, ನಮ್ಮ ತಂದೆ ತಾಯಿಗಳಿಗೆ ಅವರ ಗುರು ಹಿರಿಯರ ಅನುಗ್ರಹ ರೂಪ, ಇವರೆಲ್ಲರಿಗೂ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ ಮತ್ತು ಮುಖ್ಯ ಪ್ರಾಣಮಾಯಿ ದೇವರು ಸಕಲ ಜೀವರಿಗೂ ಅನುಗ್ರಹವನ್ನು ಮಾಡುವುದರಿಂದಲೇ ಈ ಜ್ಞಾನ ಪ್ರಸಾರವಾಗುವುದಕ್ಕೆ ಸಾಧ್ಯವಾಗುವುದು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಅವನ ಪ್ರೀತಿಗಾಗಿ ನಾವು ಪುರಾಣವನ್ನು ಶ್ರವಣ ಮಾಡಬೇಕು ಮತ್ತು ಅವನಿಗೆ ಉಪರಿಸಬೇಕು, ಅವನನ್ನೇ ತಿಳಿಯಬೇಕು. ಆದ್ದರಿಂದ ಇಂಥ ಮಹೋಪಕಾರವನ್ನು ಮಾಡಿದ ನಮ್ಮ ಬಿಂಬರೂಪನಾದ ಭಗವಂತ ಪುರಾಣ ಪುರುಷೋತ್ತಮನಿಗೆ ಹೇಗೆ ನಾವು ಸ್ತುತಿಸುವುದು ಎಂದರೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಮುಂದಿನ ಪೀಠಿಕಾ ಭಾಗವನ್ನು ನಾಳೆ ವಿಚಾರಿಸೋಣ. ಭಾರತೀಯ ಮುಖ್ಯ ಪ್ರಾಣಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.